ಅಂದ್ಕೂಡ ನಾವು ಬೊಗಣ್ಯಾಗ ಪಾಯಸ ಗೀಸ ಮಾಡಿ ಇಟ್ಟಿರ್ತಾರೆ. ಬಟನ್ ಹೊಡಿತಾರೆ. ಬಟನ್ ಹೊಡೆನ ಅದು ಚಮಚದ ತರ್ತದ, ಹಾಕ್ತದ ಹೋಗ್ತದ, ಹಾಕ್ತದ ಹೋಗ್ತದ. ಅದು ಬರೋದ್ರಾಗ ಇವ ನುಂಗಿರ್ಬೇಕು. JCB ಇದ್ದಂಗೆ ಅದು ಹೇಳ್ರಿ, ಅದು ಬರೋದ್ರಾಗ ಇವ ನುಂಗಿರ್ಬೇಕು. ನೀ ಎಲ್ಲರ ತಡಿ ಅಂದ್ರೆ ತಡೆಯಂಗಿಲ್ಲ. ಅದು ತರೋದು ಹಾಕೋದು ಹೋಗೋದು, ತರೋದು ಹಾಕೋದು ಹೋಗೋದು. ಅಪ್ಪಿ ತಪ್ಪಿ ಎಲ್ಲ ಹಿಂಗೆ ತಿಂಡಿ ಗುಂಡು ಕೊಟ್ಟರೆ ಆ ಕಡೆಗೆ ಸಂಡಿ ಮಾಡಿದೆ ಕಿವಿ ಸಿಕ್ಕರೆ ಕಿವಿಯಾಗ ಆಗ್ತದೆ, ಮೂಗು ಸಿಕ್ಕರೆ ಮೂಗನಾಗ ಹಾಕಿ ಹೋಗ್ಬಿಡ್ತದೆ. ಅದು ಮಷಿನ್ ಅದು. ಇವತ್ತು ಗುಣದ ಕೇಳಿದ್ರೆ ಬಹುಶಃ ಅವ್ರ ಜೀವನದೊಳಗೆ ಹಂಗೆ ನಡೆದ್ರು. ಕಲ್ಪನೆ ಇರಲಿ ನಿಮಗೆ. ಒಂದು ಸಾರಿ ಯಾವ ಜೇಡ್ರ ದಾಶಿ ಮಾರಿರ ಬಲ್ಲಿ ಒಂದು 4 ಹುಡುಗರು ಹೋದವತ್ತು ಮದುವೆ ಆಗವು. ದಾಶಿ ಮಾರಿರ ಹತ್ರ 4 ಹುಡುಗರಿಂದ ಹೋದು ಹೋಗಿ ಅದ ಅವ್ರ ಕಾಯಕ ಏನು ಮಾಡ್ತಿದ್ರು ಹೊತ್ಕೊಂಡು ಕೇಳಿದ್ರ ದಾಶಿ ಮಾರಿರು, ಈ ಬಟ್ಟಿ ನೈತಕ್ಕಂಥ ಕಾಯಕ ಹೆಂಗೆ ರೆಬ್ಬೆಮ್ಮ ತಾಯಿ ಫೋಟೋ ಅದು ನೋಡ್ರಿ ನೀವು ಏನ್ರಿ, ಬಟ್ಟಿ ನೈತಕ್ಕಂಥ ಕಾಯಕ ಯಾವ ರೀತಿಯಾಗಂದ ಮಾಡ್ತಿದ್ರಲ್ಲ ಹಂಗೆ ಜೇಡರ ದಾಶಿ ಮಾರಿರ ಕಾಯಕ ಏನು ಒತ್ತಿಕೊಂಡದ ಕೇಳಿದ್ರೆ ಏನ್ರಿ ಬಟ್ಟಿ ನೈತಕ್ಕಂಥ ಕಾಯಕ ನೋಡ್ರಿ. ಅವ ಮದುವೆ ಮಾಡ್ಕೋಬೇಕಾದ್ರೆ ಏನ್ರಿ ಈಗಿನ ಹೆಂಗೆ ಅಂದ ಮದುವೆ ಮಾಡ್ಕೊಂಡಿಲ್ಲ ಅವರು. ಅವ ಯಾವ ದಾಶಿ ಮಾರ್ಯ ಮದುವೆ ಮಾಡ್ಕೋಬೇಕಾದ್ರೆ ಅವ ಹೆಂಗೆ ಮದುವೆ ಮಾಡ್ಕೊಂಡು ಹತ್ಕೊಂಡೆ ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅನ್ನೋದು. ಏನು ಹಾಕ್ಲಾರ್ದೆ ರೀ? ನೀರು ಹಾಕ್ಲಾರ್ದೇನೆ. ಏನಂತ ನಮ್ಮ ದಾಶಿ ಮಾರ್ಯ ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅಂದ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಅಂದ. ಎಲ್ಲ ಹೆಣ್ಮಕ್ಳು ಬೈಯವ್ರು ಇವನಿಗೆ, ಇದು ಮದುವೆ ಮಾಡ್ಕೊಳ್ಳೋದು ಅಲ್ಲಿದು ಸುಮ್ಮನೆ ನಾಷ್ಟಕ್ಕೆ ಬಂದದ ಏನ್ರಿ. ನಾವು ನಿನ್ನ ಅಂದ ಚಂದ ನೋಡವಲ್ಲ, ನಿಮ್ಮ ರೂಪ ನೋಡಂಗಿಲ್ಲ. ಹಾಗಾದ್ರೆ ನನಗೆ ಏನು ಬೇಕಂತಕೊಂಡದೆ ಕೇಳಿದ್ರೆ, ಯಾವ ಹೆಣ್ಣ ನೀರು ಹಾಕ್ಲಾರ್ದೇನೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ಅದನ್ನು ಮದುವೆ ಮಾಡ್ಕೋತೀನಿ ಎತ್ತಿಕೊಂಡ. ಎಲ್ಲ ಕಡೆಯಿಂದ ಹುಡುಕದ, ಎಲ್ಲಿನೂ ಕೂಡ ನನಗೆ ಬರಂಗಿಲ್ಲ ನಿನಗೆ ಬರಂಗಿಲ್ಲ ಅಲ್ರಿ. ನೀರು ಹಾಕ್ಲಾರ್ದೇನೆ ಅನ್ನ ಯಾರು ಮಾಡ್ತಾರ್ರಿ? ಈಗ ನಾನೇ ನಿಮಗೆ ಅಂತ ಹೇಳ್ತೀನಿ, ಎಷ್ಟೋ ನೀರು ಹಾಕಿ ಅನ್ನ ಮಾಡಿದ್ರೆ ಹಲ್ಲಕ್ಕೆ ಸಿಗ್ಬೀಳಕತ್ತದ ಅನ್ನ ಕುದಿಯಲ್ದು. ಹೌದಲ್ರಿ? ನೋಡ್ರಿ ಇಲ್ಲಿ ಗಂಡ್ಮಕ್ಳು ಅನ್ನ ಉಂಡು ಇಂಥದ್ದು ಕಟ್ಟಿದ್ದ ಅನ್ನ ಹಲ್ಲಾಗಿ ಸಿಗಲಾಕತ್ತು. ಏನು ನೀರು ಹಾಕ್ಲಾರ್ದೇನೆ ಅನ್ನ ಹೆಂಗೆ ಮಾಡೋದು? ಯಾವಾಗಂದ ಎಲ್ಲ ಕಡೆ ಕೂಡ ಹುಡುಗದ ಎಲ್ಲಿನೂ ಕೂಡ ಹೆಣ್ಣು ಸಿಗಲಿಲ್ಲ. ಇಲ್ಲೇ ನಮ್ಮ ಮಗ್ಲಂದ ಅಫ್ಜಲ್ಪುರ ತಾಲೂಕಿನೊಳಗೆ ಏನ್ರಿ ಗೊಬ್ಬರ ಎತ್ತಿಕೊಂಡೇನು ಬರ್ತದಲ್ಲ, ಆ ಗೊಬ್ಬರದೊಳಗೆ ಅದು ದುಗ್ಲಾದೇವಿ ಎತ್ತಿಕೊಂಡ ನಮ್ಮಂಥ ಹೆಣ್ಮಗಳು ಬಂದು ಹೇಳ್ದ, ನೋಡು ನಿನ್ನ ಅಂದ ನೋಡಂಗಿಲ್ಲ, ನಿನ್ನ ಚಂದ ನೋಡಂಗಿಲ್ಲ, ನಿನ್ನ ರೂಪ ನೋಡಂಗಿಲ್ಲ, ನಾ ಏನೂ ನೋಡಂಗಿಲ್ಲ. ಆದ್ರೆ ನೀರು ಹಾಕ್ಲಾರ್ದೇನೆ ಅನ್ನ ಮಾಡಿದೆ ಅಂದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂದ ದಾಶಿ ಮಾರೆ. ಆಕೆ ಅಂದು ಇದೇನು ದೊಡ್ಡಾಗದ ಅಂದ್ಲು. ಯಾಕೆ ಅವನು ಮಾತಾಕಿಗೆ ತಿಳಿದದ. ಅದಕ್ಕೆ ಅಂದ್ರೆ ಇದೇನು ದೊಡ್ಡಾಗದ, ನಾ ಮಾಡ್ತೀನಿ. ಆಯಿತು, ನೀರು ಹಾಕ್ಲಾರ್ದೇನೆ ಅನ್ನ ಮಾಡಿದೆ ಎತ್ತುಕೊಂಡಂದ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಅಂತಂದು ಯಾವಾಗಿಂದ ದಾಶಿ ಮಾರಿ ಹೇಳ್ದ. ಪಾಪ ಅಕ್ಕಿ ಗಂಟು ಕೊಟ್ಟ. ಅಕ್ಕಿ ಗಂಟು ತೊಗೊಂಡು ಒಳಗೆ ಹೋಗಿ 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, ಪೌಣೆ ತಾಸು ಆಯಿತು. ಯಾವಾಗಿಂದ ಒಂದು ಬೊಗಣಿ ತೊಗೊಂಡು ಬಂದು ಆ ದಾಶಿ ಮಾರನ ಎದುರಿಗಿಂದ ಇಟ್ಲು. ನೋಡ್ದ ಬೊಗಣಿ ಸುಡ್ತಿತ್ತು, ಮ್ಯಾಲಿನ ಪ್ಲೇಟ್ ತೆಗೆದ. ನೋಡ್ತಾನೆ ಒಳಗೆ ಅನ್ನ ಹಿಂಗೆ ಕುದ್ದಿತ್ತು. ಯಾವಾಗಿಂದ ಅವ ಅಂತಾನೆ, ನೋಡು ನನ್ನ ಪದ್ಧತಿ ಏನು, ನೀರು ಹಾಕ್ಲಾರ್ದೇನೆ ಅನ್ನ ಮಾಡಬೇಕಂತಕೊಂಡು ನಾ ಹೇಳಿನಲ್ಲ, ಹಾಗಾದ್ರೆ ನೀ ಏನು ಹಾಕ್ಯಂದ ಅನ್ನ ಮಾಡಿದೆ ಎತ್ಕೊಂಡು ಕೇಳಿದಾಗ ಅವಾಗಿಂದ ದುಗ್ಲಾದೇವಿ ಅಂತೇಳ, ಸ್ವಾಮಿ ನಾನು ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ನಾನು ಏನು ಹಾಕಿ ಅನ್ನ ಮಾಡೀನಿ ಅಂತಂದ್ರೆ ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಎತ್ತುಕೊಂಡು ಹೇಳ್ತಾ. ಏನ್ರಿ, ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡೀನಿ ಎತ್ತುಕೊಂಡು ಹೇಳಲು. ಹಂಗಾದ್ರೆ ಪಾದೋದಕ ಎಲ್ಲಿದೆ ಬತ್ರಿ? ಇವನು ಅಕ್ಕಿ ಗಂಟು ಒಯ್ದು ಒಳಗಿಟ್ಟು ಮನೆಯಾಗಿಂದ ಒಂದು ತಮ್ಮಿಗೆ ನೀರ ಒಂದು ಗಂಗಾಳ ತೊಗೊಂಡು ಓಡಿ ಅಂದ ಮಠಕ್ಕಿಂದ ಹೋಗ್ಯಾಳೆ. ಹೋಗಿ ಏನು ಮಾಡ್ಯಾಳ ತೊಗೊಂಡು ಕೇಳಿದ್ರೆ ಮಠಕ್ಕೆ ಹೋಗುತ್ತಾ ನೀರಾಗಿನೇ ಇತ್ತು. ಯಾವಾಗ ಮಠಕ್ಕೆ ಹೋದ ಒಳಗೆ ಆ ಗುರುಗಳ ಪಾದದ ಮ್ಯಾಗ ಬಿದ್ದು ಕೆಳಗೆ ಗಂಗಾಳದಾಗ ಬಿದ್ದಾಗ ಯಾರು ಅದಕ್ಕೆ ನೀರು ಅಂತಾರೇನ್ರಿ? ಯಾರು ನೀರು ಅನ್ನಂಗಿಲ್ಲ, ತೀರ್ಥ ಅಂತಾರ, ಧೂಳು ಪಾದೋದಕ್ಕಂತಾರ. ನಮ್ಮ ಬಿಜಾಪುರ ಜಿಲ್ಲಾದಾಗ ಹೌದಿಲ್ರಿ, ಧೂಳು ಪಾದೋದಕ್ಕಂತಾರ, ಪಾದೋದಕ್ಕಂತಾರ, ತೀರ್ಥ ಅಂತಾರ. ಯಾವಾಗ ಅವಳು ಏನು ಮಾಡ್ತಾಳೆ ಅದನ್ನು ತೊಗೊಂಡು ಬಂದ ಅಕ್ಕಿಗೆ ಅಂದ ಹಾಕ್ಯಂದ ಅನ್ನ ಮಾಡ್ತಾಳೆ. ಅವಾಗಿಂದ ದಾಶಿ ಮಾರ್ಯಾಗಂತಾನೆ ಅಂತಾಳೆ, ಸ್ವಾಮಿ ನಾನಿಂದ ನೀರು ಹಾಕ್ಯಂದ ಅನ್ನ ಮಾಡಿಲ್ಲ, ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡಿ ಎತ್ತುಕೊಂಡಂದು ಹೇಳಲು. ಅವಾಗ ದಾಶಿ ಮಾರಿ ಅಂತಾನೆ, ನಾನು ಮದುವೆ ಅಂತಕ್ಕಂಥ ಜೀವನದೊಳಗೆ ಆಗೋದೇ ಆದ್ರೆ ಅದು ನಿನ್ನ ಬಿಟ್ಟರೆ ನನ್ನ ಯಾರನ್ನ ಮದುವೆ ಆಗಂಗಿಲ್ಲ ತಂದು ಅವಾಗ ದುಗ್ಲಾದೇವಿಯನ್ನು ಮದುವೆ ಮಾಡಿಕೊಂಡ. ಇದರ ಪರೀಕ್ಷೆ ಏನು ಗೊತ್ತೈತೇನು ನಿಮ್ಗೆ? ಯಾಕೆ ಹಂಗಂದ ಹೆಣ್ಣಿನನ್ನು ಆ ರೀತಿಯಾಗಿಂದ ಪರೀಕ್ಷೆ ಮಾಡ್ತೀವ್ರು ಮೊದಲ ಅಂದಾಗಿನ ಅವತ್ತಿನ ದಿನಮಾನದೊಳಗೆ 100 ವರ್ಷಗಟ್ಟಲೆ ಮುದುಕಿ ಎಷ್ಟು ಪ್ರೀತಿ ಇರ್ತಾವೆ ನೋಡ್ರಿಲ್ಲ.
ಮೊನ್ನೆ ಒಂದು ಮುದುಕಂದು ಹೋಟೆಲ್ಗೆ ಹೋಗ್ಯಾವ, ವಯಸ್ಸಾಗ್ಯದ ಹೋಟೆಲ್ಗೆ ಹೋಗ್ಯಾರ. ಹೋಗ್ಯಂದ ಮುದುಕಂದ 2 ಊಟ ಕೊಡಪ್ಪ ಅಂದ. ಸರಿ ಆಯ್ತು ಹತ್ಕೊಂಡು ಸಪ್ಲೈರ್ ತಂದಿಂದ ಊಟ ಇಟ್ಟ. ವಯಸ್ಸು ಹಣ್ಣಾಗ್ಯಾವ್ರು 2 ಮುದುಕಿ ಹೋಟೆಲ್ಗೆ ಹೋಗ್ಯಾವ, 2 ಊಟ ತಂದಿಟ್ಟು ಬಳಕೆಂದ ಪಾಪ ಮುದುಕ ಊಟ ಮಾಡಕತ್ತು. ಇದು ಮುದುಕಿ ಅಂದ ಸುಮ್ಮ ಕೂತದ್ರೆ ಮಾರಿ ನೋಡ್ಕೊತ. ಅವ ಸಪ್ಲೈಯರ್ ಅಂದ, ಅಜ್ಜಿ ಅವರು ಉಣ್ಣಾಕತ್ತಾರ, ನೀವು ಊಟ ಮಾಡ್ರಿ. ಇಲ್ಲಪ್ಪ ಅವಂದು ಆಗುತ್ತಾನ ಉಣಲ್ಲ ನೋಡ್ರಿ. ಹಣ್ಣಾಗೆ ತಲೆ ಎಳಿಗಾಡ್ಲಾಕತ್ತ. ಗಂಡ ಉಣೋದಕ್ಕಿಂತ ಮೊದಲಂದ ಉಣಬಾರ್ದು ನೋಡ್ರಿ. ಈಗ ಮೊನ್ನೆ ಕೇಳಿದೆ ನಿಮ್ಮೂರಾಗ ಯಾಕೋ ಮಾರಿ ಸಾಣದಾಗ್ಯದಲ್ಲ. ಇಲ್ಲಪ್ಪ ಇವತ್ತೇನೂ ಉಂಡಿಲ್ಲ. ಯಾಕೆ? ಅವ್ರ ಊರಾಗಿಲ್ಲ. ಅವ್ರ ಊರಾಗಿಲ್ಲ ಅಂದ್ರೆ ಏನು ಇಲ್ಲಪ್ಪ ಆಟೆ ಒಂದು ಪಗೋಡಿ ಉಪ್ಪಿಟ್ಟ, ಡಜರ್ ಬಾಳಿಕೆ, ಜವರಿ ಬಾಳಿಕೆ ಐತಿ. ಇಟ್ಟು ತಿಂದು ಮಾರಿ ಸಾಣದಾಗ್ಯದಕ್ಕೆ ಗಂಡು ಇಲ್ಲಾರ್ದು ನೀ ಇಟ್ಟು ತಿಂದಾಳಿ, ಗಂಡಿದ್ರಿ ಆಡ್ತಿರ್ಬೇಕು. ಹೆಂಗೆ ಮಾಡ್ತೀರಿ? ಗಂಡು ಮಕ್ಕಳಿಗೆತ್ತ 7 ಪಟ್ಟು ಹೆಚ್ಚಿಗೆ ಅಂದ್ರೆ ಹೆಣ್ಮಕ್ಳು ಉಣ್ತಾರತ್ತ. ನೀವು ಇರ್ಲಾರ್ದಾಗ ಏನ್ರಿ? ಅವಾಗ ಪದ್ಧತಿ ಹಂಗಿತ್ತು ನೋಡ್ರಿ. ನೀವು ಅವ್ರು ಉಣ ಸ್ಟೈಲ್, ನೀವು ಹೆಣ್ಮಕ್ಳ ಸ್ಟೈಲ್ ನೋಡಿಲ್ಲ. ಉಣನ ಹಿಂಗೆ ಕೈ ತೊಗೊಂಡು ಹೊರಗೆ ಹೋಗಿ ಅವ್ರು ಉಣ ಸ್ಟೈಲ್ ನೋಡ್ಬೇಕು. ಯಾಕಡೆ ಮಂದಿ ನೋಡ್ತಿರ್ತಾರೆ, ಆ ಕಡೆದೊಂದು ಮೊಳಕಾಲು ಮಡ್ತಿರ್ತಾರೆ, ಗಂಗಾಳಿಲಿ ಇಟ್ಟಿರ್ತಾರೆ. ಅಂದ್ರೆ ನಾವು ಉಣೋದು ಯಾರು ನೋಡಬಾರ್ದತ್ತಂದು. ಯಾರು ನೋಡಬಾರ್ದತ್ತಂದ್ರೆ ಗಂಗಾಳಿಲಿ ಇಟ್ಟು ನಿಮ್ಮ ಊಟಕ್ಕೆ ನೀಡಾಗಿ ಈ ಕಡೆ ಮಗ್ಳು ಕರ್ರ ಬೊಗಡಿ ಕೆಬರ್ತಿರ್ತಾರ. ನೀ ಏನು ತಿಳಿದಿ ಪಾಪ ಎಲ್ಲ ನನಗೇನು ಹೇಳಕತ್ತಾಳೆ, ಸಾಕ ನಾ ಹಸಿವಿದ್ರು ಸಾಕತ್ ನೀನು ಆ ಕಡೆ ಅರ್ಧ ಪಾಲ ತಕ್ಕೊಂಡು ಇಟ್ಕೊಂಡೆ ಈ ಕಡೆ ಕರ್ರ ಕೆಬರ್ತಿರ್ತಾರ. ಹೆಣ್ಮಕ್ಳ ಐಡಿಯಾ ನಿಮ್ಗೆ ಗೊತ್ತಿಲ್ಲ. ಹಂಗ ಏನ್ರಿ ಪಾಪ ಮುದುಕಿಗಂತ ನಾವು ಸಪ್ಲರ್ ಅಜ್ಜಿ ಪಾಪ ಈಗ ಆಯ್ತು, ನಿಮ್ಮ ಯಜಮಾನ್ರು ಉಣ್ಣಾಕತ್ತಾರಲ್ಲ, ಈಗ ಊಟ ಮಾಡ್ರಿ ನೀವು. ಇಲ್ಲಪ್ಪ ಅವ್ರದ್ದು ಆದ ಬಳಕ ಉಣ್ತೇನೆ. ಅವಂದು ಸಪ್ಲೈಯರ ಏನಪ್ಪ ಎಷ್ಟು ಪ್ರೀತಿ, ಇಟ್ಟು ಹಣ್ಣಾಗ್ಯಾವ, ಮುದುಕಿ ಆಗ್ಯಾವ, ವಯಸ್ಸಾಗ್ಯದ. ಅಕ್ರೆ ಎಷ್ಟು ಪ್ರೀತಿ ನೋಡಿ ಗಂಡನ ಮ್ಯಾಲ. ಏನ್ರಿ ಗಂಡು ಉಣೋದಕ್ಕಿಂತ ಮೊದಲು ಉಣಬಾರ್ದು ತಂದು ಅದಕ್ಕೆ ಇನ್ನೂ ಎಷ್ಟು ಪ್ರೀತಿ ಇಟ್ಟಿದಜ್ಜಿ. ಗಂಡು ಉಳ್ಳಾರದ ಉಣೋದಕ್ಕಿಂತ ಮೊದಲು ನೀವು ಉಣಂಗಿಲ್ಲೇನು? ಅಯ್ಯ ಹಂಗೇನಿಲ್ಲಪ್ಪ, ಹಲ್ಲಿನ ಸಟ್ಟು ಒಂದೇ ಅದ. ಹಲ್ಲಿನ ಸಟ್ಟು ಒಂದೇ ಅದ. ಅವ ಉಂಡು ಅದನ್ನು ತೊಳೆದು ಕೊಟ್ಟು ಬಳಕೆ ಇಕ್ಕಿ ಹಾಕ್ಕೊಂಡು ಉಣಾಕಿ ನೋಡ್ರಿ ಅವ್ರದ್ದು ಎಷ್ಟು ಪ್ರೀತಿ ಅಷ್ಟು ಹಣ್ಣಾಗ್ಯಾವ. ಎಷ್ಟು ಪ್ರೀತಿಯಾರ ನೋಡ್ರಿ ಅವರು. ಅಟ್ಟು ಹಣ್ಣಾಗ್ಯಾವ. ಎಡ್ಡು ಮುದುಕಿ ಬಾಯಾಗ ಹಲ್ಲಿಲ್ಲ. ಆದ್ರೂ ಅವ ಸಪ್ಲೈಯರ್ ಅಂತ ಅಜ್ಜಿ ಅವ್ರು ಉಣ್ಣಾಕತ್ತಾರ, ನೀನು ಊಟ ಮಾಡು. ಇಲ್ಲಪ್ಪ ಅವ್ರದ್ದಾದ ಬಳಕ ಉಣ್ತೀನಿ. ಅಜ್ಜಿ ಗಂಡು ಉಣೋದಕ್ಕಿಂತ ಮೊದಲು ಉಣಂಗಿಲ್ಲೇನು? ಹಂಗೇನು ಇಲ್ಲಪ್ಪ, ಅಲ್ಲಿನ ಸಟ್ಟು ಒಂದೇ ಅದ. ಏನ್ರಿ ನೋಡಿ, ಇಬ್ಬರು ನಡ್ಬರ್ಕು ಒಂದೇ ಸಟ್ಟು ಮಾಡಿಸ್ಯಾವು. ಅವಂದು ಆದ ಬಳಕ ಅದನ್ನು ತೊಳೆದು ಕೊಟ್ಟನ ಈಕೆ ಬಾಯಾಗ ಹಾಕ್ಕೊಂಡು ಉಣಾಕಿ. ಎಷ್ಟು ಪ್ರೀತಿ. ಈಗಿನವ್ರು ನೀವ್ರೆ ಯಾಕೆ ನೀವು ಉಂಡಿಲ್ಲನು? ನಂದು ಎಲ್ಲ ಆಗ್ಯದ, ನೀ ತಿನ್ನು. ಗಂಡು ಹೊರಗಿಂದ ಬರೋದ್ರಾಗ ಹೊಡೆದು ಆನಂದ TV ನೋಡ್ತಿರ್ತಾರೆ. ಹಂಗಲ್ಲದು. ಹೆಂಗೆ ಜೀವನ ತಿಳ್ಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ 100 ವರ್ಷಗಟ್ಲಿಂದ ಯಾಕೆ ಅಟ್ಟು ಪ್ರೀತಿಯಿಂದ ಇರ್ತಿದ್ರು ಅಂತಂದ್ರೆ ಜೇಡರ ದಾಶಿಮಾರಿ. ಅದಕ್ಕಾಗಿ ಇಂಥವೆಲ್ಲ ಗುಣಗಳನ್ನ ಪರೀಕ್ಷೆ ಆಗಬೇಕಾಗಿತ್ತು ಅಂದ್ರೆ ಏನ್ರಿ ಅವ ಯಾಕೆ ನೀರು ಹಾಕ್ಲಿದ್ರೆ ಅನ್ನ ಮಾಡ್ಬೇಕಂತಂದ್ರೆ ಅವಳಲ್ಲಿ ಧರ್ಮ ಗುಣ ಅದಾವೇನಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿ, ಅವಳಲ್ಲಿ ದಾನ ಧರ್ಮ ಪರೋಪಕಾರ ಪುಣ್ಯ ಏನ್ರ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದನ್ನ ಅವಳ ಹತ್ರ ಐತೇನಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿ ನೀರು ಹಾಕಲದನ್ನ ಅನ್ನ ಮಾಡತಕ್ಕಂಥ ಹೆಣ್ಣಿನನ್ನು ಮದುವೆ ಮಾಡಿಕೊಂಡ. ಮುಂದೆ ಅವ್ರ ಜೀವನ ಹೆಂಗೆ ಕಳಿಲಕತ್ರು ಆ ರೀತಿ ಪರೀಕ್ಷೆ ಮಾಡ್ಯಾನ ತಗೊಂಡ್ರೆ ಯಾವ ಜೇಡರ ರಾಶಿ ಮೇಲೆ ಜೀವನ ಹೆಂಗೆ ಕಳೀತಿದ್ದ. ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದೆ. ಅಂಗಳದಾಗಿಂದ ಕುತ್ಕೊಂಡ ಬಟ್ಟೆ ನೇಯ್ಲಿಕ್ಕತ್ತಾನೆ. ಏನ್ರಿ ಸಾಕಟ್ಟಂದ ಬಿಸಿಲದ. ಅಂತ ಬಿಸಿಲಾಗಿಂದ ಕುತ್ಕೊಂಡು ದಾಶಿ ಮಾರಿ ಬಟ್ಟೆ ನೇಯ್ಲಿಕ್ಕತ್ತಾನೆ. ಒಂದು 4 ಜನ ಹುಡುಗರಿಂದ ಬಂದು ಅಜ್ಜ ಅಂದ್ರು. ಏನ್ರಿಪ್ಪ ಅಂದ. ನಾವು ಮದುವೆ ಮಾಡ್ಕೋಬೇಕನ್ನಕತ್ತೀವಿ, ಮತ್ತೆ ಹೆಣ್ಣ ಹೆಂಗಿರ್ಬೇಕು ಅಂತ ಕೇಳಿದ್ರು. ನಾವು ಮದುವೆ ಮಾಡ್ಕೋಬೇಕನ್ನಕತ್ತೀವಿ, ಅದಕ್ಕೆ ಹೆಣ್ಣು ಹೆಂಗಿರ್ಬೇಕು ಅಂತಂದು ದಾಶಿ ಮಾರಿನಿಗೆಂದ ಕೇಳೋದು. ಅವಾಗ ದಾಶಿ ಮಾರಿ ಅಂದರು, ಒಂದು 5 ಮಿನಿಟ್ ಅಂತ ಕುಂದಿರಿಪ್ಪ ಅನ್ನೋದು. ಯಾಕಂದ್ರೆ ಅಂಗಳದಾಗಿಂದ ಬಟ್ಟೆ ನೇಯ್ಲಿಕತ್ತಿದ್ರಲ್ಲ, ಹಿಂಗೆ ಬಟ್ಟೆ ನೇಯ್ತಕ್ಕಂಥ ಪ್ರಸಂಗದ ಒಳಗೆ ಒಂದು 5 ನಿಮಿಷದಿಂದ ಕುಂದಿರಿ ಎತ್ತಿಕೊಂಡು ಕುಂದಿರ್ಸದ. ಒಳಗಿಂದ ಹೆಂಡತಿ ಆಗಿರ್ತದೆ ತುಗಳಾದೇವಿ. ಹಿಂಗೆ ಒಳ್ಳಾಗಿಂದ ನೆಲ್ಲು ಹಾಕಿ ಒಣಗಿ ತಗೊಂಡಿಂದ ನೆಲ್ಲು ಕೊಡ್ತಿದ್ಲು. ನೆಲ್ಲು ಅಂತೀರಿ, ಅದು ಕಳಿವಿ ಅಂತಿರೋ, ಭತ್ತ ಅಂತಿರೋ, ನೆಲ್ಲು ಅಂದ್ರೆ ತಿಳಿತದ.
ನೆಲ್ಲಂತಗಂದ ಒಳ್ಳಾಗಿಂದ ನೆಲ್ಲು ಹಾಕಿ ನೆಲ್ಲಂತಗಂದ ಕುಡ್ತಿದ್ಲು. ಹೀಗೆ ಕುಟ್ಟುವಂಥ ಪ್ರಸಂಗದೊಳಗೆ ಯಾವಾಗಿಂದ ಜೇಡರ ದಾಶಿ ಮಾರಿ ಮಧ್ಯಾಹ್ನ 12 ಗಂಟೆಗೆ ಬೈಲಾಗಿ ಕೂತ್ಕೊಂಡು ಬಿಸಿಲಾಗಿ ಕೂತ್ಕೊಂಡು ಬಟ್ಟೆ ನೇಯ್ತಿದ್ದ. ಅವಾಗ ಹುಡುಗರು ಏನಂದ್ರು, ಅಜ್ಜ ನಾವು ಮದುವೆ ಮಾಡ್ಕೋಬೇಕಂತ ಮಾಡೀವಿ, ನಾವು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಹೆಂಗಿರ್ಬೇಕು ಅಂತಕೊಂಡು ಕೇಳಿದಾಗ 5 ನಿಮಿಷ ಕುಂದಿರಿ ಎತ್ಕೊಂಡು ಹೇಳಿದ್ನಲ್ಲ, ಇಲ್ಲಿ ಒಳಗೆ ದುಗ್ಳಾದೇವಿ ಅಂದ ನೆಲ ಕುಟ್ಟಕತ್ತಾಳೆ. ಹಿಂಗೆ ಕುಟ್ಟುವಂಥ ಪ್ರಸಂಗದೊಳಗೆ ಜೇಡರ ದಾಶಿ ಮಾರಿ ಅಂತಾನೆ ದುಗ್ಳ ಅಂತ ಕೂಗದ. ಯಾವಾಗಿಂದ ದುಗ್ಳ ಹತ್ಕೊಂಡ ಕೂಗಿದಾಗ ಇನ್ನೇನು ಕುಟ್ಟಬೇಕತ್ಕೊಂಡು ಒಣಕಿ ಮ್ಯಾಲೆ ಎತ್ತಿದ್ಲು. ಗಂಡನ ಧ್ವನಿ ಅಂತಗಂದು ಕಿವ್ಯಾಗ ಬಿತ್ತು. ಮ್ಯಾಲೆ ಎತ್ತಿದ ಒಣಕಿ ಮ್ಯಾಲೆ ಬಿಟ್ಲು. ಓಡೋಡಿ ಬಂದಿಂದ ಕೈ ಜೋಡಿಸ್ಕೊಂಡು ನೆತ್ತಲು. ಸ್ವಾಮಿ ಅವಾಗಿಂದ ದಾಶಿ ಮಾರಿ ಅಂತಾರೆ, ದುಗ್ಳ ಯಾಕೋ ಅಂದ ಕತ್ತಲು ಬಿದ್ದಂಗೆ ಆಲಕತ್ತದ, ಎಳಿ ಕಾಣಲಾಗ್ಯಾವ, ಒಂದು ದೀಪ ಹಚ್ಕೊಂಡು ಬಾ ಹತ್ತಿಕೊಂಡಂದ. ಯಾವಾಗಿಂದ ಒಂದು ದೀಪ ಹಚ್ಕೊಂಡು ಬಾ ಹತ್ತಿಕೊಂಡಂದಾಗ ಐತ್ರಿ ಎತ್ತಿಕೊಂಡಂದು ಒಳಗೆ ಹೋಗಿ ಒಂದು ದೀಪ ಹಚ್ಕೊಂಡು ತಂದಿಟ್ಲು, ಎದುರಿಗೆ ತಂದಿಟ್ಲು. ಅವಾಗ ದಾಶಿ ಮಾರಿ ಅಂದ, ಇಂಥ ಹೆಣ್ಣು ಎಲ್ಲರೂ ಸಿಗಿತ್ತಿತ್ತಂದ್ರೆ ಮದುವೆ ಮಾಡ್ಕೋರಿ ಅಂದ. ನೀವು ಅನ್ಬೋದು, ಇದೇನು ದೀಪ ಹಚ್ಚಿ ಕೊಟ್ಟೋದೇನು ದೊಡ್ಡ ಆಗದೇನು ಅಂತೀರಲ್ಲ ನೀವು. ಯವ್ವ ಇದೇನು ದೀಪ ಹಚ್ಚಿ ಕೊಡೋದು ದೊಡ್ಡ ಆಗದಂತೀರ. ಮಧ್ಯಾಹ್ನ 12 ಗಂಟೆ ಸಮಯ ಆಗ್ಯದ, ಸಿಕ್ಕಾಪಟ್ಟೆ ಬಿಸಿಲಾಗಿಂದ ಕುಂತಾನ, ಅಟ್ಟು ಬೆಳಕಾದ. ಬೆಳಕ ಇರ್ಲಕ್ಕಾಗಿನೂ ಕೂಡ ಒಂದು ದೀಪ ಹಚ್ಕೊಂಡು ತಂದು ಕೊಡುವತ್ತಂದ್ರ ಗಂಡನಿಗೆ ಒಂದು ಎದುರು ಮಾತಾಡಲಾರ್ದೇನೆ ನೇರವಾಗಿ ಒಂದು ದೀಪ ಹಚ್ಚಿ ಅಂದ ಇಟ್ಟವಾದ್ಲು. ಅಪ್ಪಿ ತಪ್ಪಿ ನಿಮ್ಮ ಗಂಡನೆ ಮಧ್ಯಾಹ್ನದಾಗ ಅಂಗಳದಾಗ ಕೂತಿದ್ನ ತಿಳ್ಕೋರಿ. ಒಂದು ದೀಪ ಹಚ್ಚಿ ಕೂಡ ಯಾಕೆ ಕಣ್ಣೆ ಕಾಣ್ಲಾರ್ದಂಗೆ ಹೋಗ್ಯಾವನ ಕಣ್ಣ. ಎಟ್ಟು ನಾನು ದುಡ್ಡು ತೊಗೋಬೇಕತ್ತೀನಿ, ಇಟ್ಟು ಮಠ ಮಧ್ಯಾಹ್ನದಾಗ ಇಟ್ಟು ಬಿಸಿಲ ನಿನ್ನ ಕಣ್ಣು ಕಾಣಲಾಗ್ಯಾವ, ಕಣ್ಣು ಹೋಗ್ಯಾವ. ಹೇಗ್ರಿ ನಮ್ಮವು ಎಂಥದಕ್ಕೆ ಕೊಟ್ಲಿ ಅವ್ವ, ನಮ್ಮ ಅಪ್ಪ ಎಂಥದಕ್ಕೆ ಕೊಟ್ಲಿ. ಚಲೋನೆ ಬರೀ ಒಂದು ದೀಪ ಹಚ್ಚಿ ಕೊಡು ಅಂದರೆ ಒಳ್ಳೆ ಅವ್ರು ತವ್ರ ಮನೆದು ಅವ್ರ ಅಪ್ಪ ಎಲ್ಲ ನೆನೆಸ್ಕೊಂಡು ಮಾತಾಳ. ಯಾಕೆ ಅಯ್ಯವ ಏನಾಗ್ಯದ, ನನ್ನ ಗಂಡನ ಮಧ್ಯಾಹ್ನದ ದೀಪ ಹಚ್ಚಿ ಕೊಡು ನಾನು ಹಂಗೆ ಮಾಡ್ತೀರಿ. ಬೇಡ ಈಟಲ್ಲಿಲ್ಲ ಅಂದ್ರೂ ಕೂಡ ನೀವು ಅಂತೀರಿ, ಯಾಕ್ರಿ ಇಟ್ಟು ಬೆಳಕದ, ಇಟ್ಟು ಬೆಳಕನೆ ದೀಪ ತಗೊಂಡು ಏನು ಮಾಡ್ತೀರಿ, ಈಟ್ರೆ ಕೇಳಿರ ತಂದು ಕೊಡ್ತೀರ. ಹಂಗೆಂತೂ ಯಾರು ದೀಪ ಹಚ್ಚಿ ಕೊಡಲ್ಲ. ಈಟೆ ಅಂತಿರಲಿಲ್ಲ, ಇಟ್ಟು ಬಿಸಿಲಾದ, ಇಟ್ಟು ಬೆಳಕಾದ, ಇಟ್ಟು ಬೆಳಕಿನಾಗಿಂದ ದೀಪ ಹಚ್ಚಿ ಕೊಡು ಅಂತಿರಲ್ಲ. ಕಣ್ಣು ಕಾಣಲಾಗೆ ಮನಸ್ಸು ತಗೊಂಡು ಈಟ್ರೆ ಅಂದು ಕೊಡ್ತೀರಿ. ಯಾರು ಇಟ್ಟು ಅಲ್ಲಾರ್ದೇನೆ ಯಾರು ಇವತ್ತಿನ ದಿನಮಾನದಾಗಾರೆ ಕೊಡಲ್ಲ. ಬರೀ ಮನ್ಯಾಗ ಒಂದು ತಮ್ಮಿ ನೀರು ಕೇಳ, ತಗೋ ನಿನ್ನ ಕೈ ಹೋಗ್ಯಾವನು, ನಿನ್ನ ಕಾಲು ಹೋಗ್ಯ, ಎದ್ದು ತಗೋ. ಇದು ಅಲ್ರಿ, ಇದು ಅಲ್ಲ ಜೀವನ. ಮಹಾಭಾರತದ ಒಂದು ಘಟನೆ ನಡೀತು. ಮಹಾಭಾರತದೊಳಗೆ ಒಂದು ಘಟನೆ ನಡೀತು. ಏನು ಘಟನೆ? ಪಾಪ ಬ್ರಾಹ್ಮಣ ರೈತ, ಏನ್ರಿ ಬ್ರಾಹ್ಮಣರವ ರೈತ. ಪ್ರತಿನಿತ್ಯನೂ ಕೂಡ ಬೆಳಗಿನ ಜಾವ ಅವಾಗೆಲ್ಲ ಬೆಳಿಗ್ಗೆ 4 ಗಂಟೆಗೆ ಅಂತ ಎದ್ದು ಎಲ್ಲ ರೈತರು ಕೂಡ ಎತ್ಗಳು ಹೊಡ್ಕೊಂಡು ನೇಗಿಲು ಗಳೆನೋ ತೊಗೊಂಡು ಹೋಗಿ ಹೊಲ್ದಾಗ ನೇಗಿಲು ಹೊಡಿತಿದ್ರು. ಅವಾಗೆಲ್ಲ ಬೆಳಗ್ಗೆ 4 ಗಂಟೆಗೆ ಎಲ್ಲರೂ ಪದ ಆಡ್ತಿದ್ರು. ಎಲ್ಲರೂ ಹೊಲ್ದಾಗೂ ರೈತರು ಪದ ಆಡ್ಕೊಂತ ಏನ್ರಿ ನೇಗಿಲು ಹೊಡೆಯವರು ನೇಗಿಲು ಹೊಡಿತಿದ್ರು, ಗಳೆ ಹೊಡೆಯವರು ಗಳೆ ಹೊಡಿತಿದ್ರು. ಅವಾಗೆಲ್ಲ ನಸಿಕೆಗೆ 4 ಗಂಟೆಗೆ ಎದ್ದು ಹೋಗ್ತಿದ್ರು. ಈಗೆಲ್ಲ ಎಲ್ಲಿ ಅವ್ರಿ ಮುಂಜಾನೆ 10ಕ್ಕೆ ಚಾ ಅಲ್ಲೇ ಹಾಸಿಗೆ ಮಕ್ಕೊಂಡು. ಹೊಲ್ದಾಗ ಗಂಡ್ಮಕ್ಳಿಗೆ ಕೆಲಸ ಇಲ್ಲ, ಮನೆಯಾಗಿಂದ ಹೆಣ್ಮಕ್ಳಿಗೆ ಕೆಲಸ ಇಲ್ಲ. ಏನದ ಹೇಳ್ರಿ, ನಿಮ್ಮದು ಎಲ್ಲ ಮಷಿನ್ ಬಂದು ಬಿಟ್ಟಾವ. ಈಗ ರೊಟ್ಟಿ ಯಾರು ಬಡಿಯಲ್ರಿ. ಈಗ ಮೊನ್ನೆ ನಾ ಇಲ್ಲೆಲ್ಲೇ ಪುರಾಣಕ್ಕೆ ಹೋಗಿದ್ದೀನಿ ರೀ. ಹಿಂಗೆ ಅದು ಹಿಂಗೆಲ್ಲ ಡಿಸೈನ್ ಇತ್ತು ರೊಟ್ಟಿ. ನಾನು ಇದು ಹೆಂಗೆ ಡಿಸೈನ್ ಇದು ಬೆಲ್ಲುಣಿಗೆ ಲಟ್ಟಿಸ್ತಾರತ್ತ, ಬಡಿಲಕ್ಕೆ ತಾಕತ್ತಿಲ್ಲ. ರೊಟ್ಟಿ ಬೆಲ್ಲುಣಿಗೆ ಲಟ್ಟಿಸೋದು ಬಂದದ ಈಗ ಪರಿಸ್ಥಿತಿ ಏನ್ರಿ. ಅದನ್ನು ಹೋಗ್ಯದ. ಈಗ ಮಷಿನ್ ಬಂದುಬಿಟ್ಟ, ರೊಟ್ಟಿ ಮಾಡೋಕೆ ಮಷಿನ್ ಬಂದಾದ, ಚಪಾತಿ ಮಾಡೋಕೆ ಮಷಿನ್ ಬಂದಾದ ಏನ್ರಿ. ಅನ್ನ ಕೂತದಿಲ್ಲ ನೋಡಂಗಿಲ್ಲ, ಅದಕ್ಕೂ ಕೂಡ ಮಷಿನ್ ಬಂದ. ಅದಕ್ಕೆ ಏನಂತ ನಾ ಕೂತಿನೇ ಯವ್ವ ತಂದು 3 ಸರಿ ಚೀರ್ ತಂದ್ರೆ ಅದ್ರ ಕಿವಿ ಹಿಡಿದು ಇಳಿಸೋದು. ಅದು ಕುದಿಯಲ್ದಕ್ಕೆ ಅಲ್ಲೇ ಮಿಜ್ಜದ್ದು ಹೋಗಲ್ಲ ಏನ್ರಿ. ಅದಕ್ಕೂ ಮಷಿನ್ ಬಂದದ, ಎಲ್ಲದಕ್ಕೂ ಮಷಿನ್ ಬಂದದ. ಅಪ್ಪಿ ತಪ್ಪಿ ಗಂಡು ಊಟ ಕೂತಿದ್ದ, ಒಂದೇಳು ಶೇಂಗಾದ ಹಿಂಡಿ ಅನ್ನೋದ್ರಾಗ ಹಂಗೆ 4 ಕಾಳು ಶೇಂಗಾ, ಒಂದಿಟ್ಟು ಉಪ್ಪು ಹೋಗ್ಯಾನ ಒಯ್ ಏನಂತ ತಿರುವನ ಅದೇ ಟಾಪ್ ಬಿಡೋ ಎಂತ. ಇನ್ನೊಬ್ಬ ಬಂದಂದ್ರೆ ಅವನಿಗೆ ಹಿಂಡಿನೂ ಬೇಡ ಹೆಂಡಿನೂ ಬೇಡ ಏನ್ರಿ. ಏನೂ ಇಲ್ಲ, ಈಗ ಲೆಕ್ಕದ ಮೇಲೆ ಅಡಿಗೆ ತೀತ್ರೆ ಎಲ್ಲದಕ್ಕೂ ಮಷಿನ್ ಬಂದದ. ಇನ್ನೊಂದು ಮಷಿನ್ ಒಂದು ಬಂದದ, ಕೈರಾಣಾಲಕತ್ತೀರಿ ಉಣಸ ಮಷಿನ್ ಬಂದದ ಇಲ್ಲಿ ಗುಲ್ಬರ್ಗಕ್ಕೆ. ಅಂದ್ರೆ ಹಿಂಗೆ ಗಂಗಳದ ಹಿಡ್ಕೊಂಡು ಹಿಂಗೆ ತೋಳೋದು, ಕೈ ಮಡ್ತೋದು, ಸೀದಾ ಮಾಡೋದು, ಎಷ್ಟು ಹೈರಾಣಾಲಕತ್ತೀರಿ. ಅದಕ್ಕೊಂದು ಮಷಿನ್ ಬಂದವ ಅಲ್ಲಿ ಗುಲ್ಬರ್ಗ ಹಾಸ್ಪಿಟಲ್ದಾಗ ನೋಡಿನ. ಅದಕ್ಕೆ ಅದು ಮಷಿನಕ್ಕೆ ಚಮಚಕ್ಕೆ ಅವ್ನು ಬಾಯಿಗೆ ಆಡ್ತಿರ್ಸಂಗೆ ಕರೆಕ್ಟ್ ಕುಂದ್ರಿಸಿರ್ತಾರೆ. ರೆಡಿಯೇನೋ? ಹ್ಞೂ ರೀ ಸರ್ ಅಂದ್ಕೊಳ್ಳೆ ನಾವು ಬೊಗಣ್ಯಾಗ ಪಾಯಸ ಗೀಸ ಮಾಡಿ ಇಟ್ಟಿರ್ತಾರೆ. ಬಟನ್ ಹೊಡಿತಾರೆ. ಬಟನ್ ನೋಡೇನ ಅದು ಚಮಚದ ತರ್ತದ, ಹಾಕ್ತದ ಹೋಗ್ತದ, ಹಾಕ್ತದ ಹೋಗ್ತದ. ಅದು ಬರೋದ್ರಾಗ ನುಂಗಿರ್ಬೇಕು. JCB ಇದ್ದಂಗೆ ಅದು ರೀ.
ಅದು ಬರೋದ್ರಾಗಿವ ನುಂಗಿರ್ಬೇಕು. ನೀ ಎಲ್ಲರ ತಡಿ ಅಂದ್ರೆ ತಡೆಯಂಗಿಲ್ಲ. ಅದು ತರೋದು ಹಾಕೋದು ಹೋಗೋದು, ತರೋದು ಹಾಕೋದು ಹೋಗೋದು. ಅಪ್ಪಿ ತಪ್ಪಿ ಎಲ್ಲ ಹಿಂಗೆ ತಿಂಡಿ ಗುಂಡು ಕೊಟ್ಟರೆ ಆ ಕಡೆಗೆ ಸಂಡಿ ಮಾಡಿದೆ. ಕಿವಿ ಸಿಕ್ಕರೆ ಕಿವ್ಯಾಗ ಆಗ್ತದೆ, ಮೂಗು ಸಿಕ್ಕರೆ ಮೂಗನಾಗ ಹಾಕಿ ಹೋಗ್ಬಿಡ್ತದೆ. ಅದು ಬಸ್ಸಿನ ಅದು ಪಾಪ. ಹೌದಲ್ಲ, ಅದನ್ನು ತರಿಸುವರಿ ಹೈರಾಣಾಲಕ್ಕೆ. ಹೊಲ್ದಾಗ ಅಂದ ಗಂಡ್ಮಕ್ಳಿಗೆ ಕೆಲಸನೇ ಇಲ್ಲ, ಎಲ್ಲ ಟ್ರಾಕ್ಟ್ರ್ ಮೇಲೆ ಬಂದುಬಿಟ್ಟದ. ಈಗ ಬಿತ್ತೋದು ಟ್ರಾಕ್ಟ್ರ, ಹರಗೋದು ಟ್ರಾಕ್ಟ್ರ ಏನ್ರಿ. ಮುಂದೆ ಅಂದ ಬೆಳೆದು ರಾಶಿ ಮಾಡೋದು ಕೂಡ ಏನ್ರಿ, ಅದಕ್ಕೂ ಕೂಡ ಮಷಿನ್ ಬಂದಾದ. ಪ್ರತಿಯೊಂದಕ್ಕೂ ಕೂಡ ಮಷಿನ. ಗಂಡು ಮಕ್ಕಳಿಗೆ ಅಂದ ಕೆಲಸ ಇಲ್ಲ, ಹೆಣ್ಮಕ್ಳಿಗೆ ಕೆಲಸ ಇಲ್ಲ. ಹೌದಲ್ರಿ. ಅವಾಗ ಹಿಂದೆ ಮನುಷ್ಯಾಗ ಬಾಲ ಇತ್ತತ್ತ, ಅದಕ್ಕೆ ಕೆಲಸ ಇಲ್ಲಾರಕ್ಕೆ ಉಚ್ಕೊಂಡು ಹೋಗ್ಯದತ್ತ. ಮನುಷ್ಯಾಗೂ ಬಾಲ ಇತ್ತತ್ತ, ಅದು ಕೆಲಸ ಇಲ್ಲಾರಕ್ಕೆ ಉಚ್ಕೊಂಡು ಹೋಗ್ಯದತ್ತ. ಮತ್ತು ಕೈ ಕೆಲಸ ಕೈ ಇಟ್ಟು ಉಚ್ಕೊಂಡು ಹೋಕ್ಕವ, ಕಾಲು ಕೆಲಸ ಕಾಲಿಗೆ ಇಟ್ಟು ಉಚ್ಕೊಂಡು ಹೋಕ್ಕವ. ಸುಮ್ಮ ಈಟೆ ಅಂದ ನೀವು ರೆಬ್ಬಂ ತಾಯಿ ಗುಡಿಗೆ ಅದು ಬರ್ತೀರಿ ಹೋಗಿರತ್ತಂದು ಕಾಲು ಕೆಲಸ ಮಾಡ್ಲಾಕತ್ತಾವ. ಇಲ್ಲಾರಿ ಅಂದ ಅವು ಏನು ಕೆಲಸ ಇಲ್ಲ ಪಾಪ. ಅವತ್ತಿನ ದಿನಮಾನದೊಳಗೆ ಯಾವ ಬ್ರಾಹ್ಮಣ ರೈತ ಬ್ರಾಹ್ಮಣ ಧರ್ಮದೊಳಗಿರ್ತಕ್ಕಂಥವ ಪಾಪ ಪ್ರತಿನಿತ್ಯನ ಕೂಡ ಹೋದಂಗೆ ಬೆಳಿಗ್ಗೆ 4 ಗಂಟೆಗಿಂದ ಎತ್ತುಗಳು ತೊಗೊಂಡು ನೇಗಿಲು ಹೊಡಿಲಿಕ್ಕಿಂದ ಹೊಲಕ್ವಾದ. ಈ ಕಡೆಯಿಂದ ಹೆಣ್ಮಗಳು ಸ್ನಾನ ಮಾಡಿಕೊಂಡು ಎಲ್ಲ ಜಗಲಿ ಮೇಲೆ ದೇವರುಗಳು ಪೂಜೆ ಮಾಡಿ ಎಂಡಿ ಒಂದು ಸಣ್ಣ ಕೂಸಿತ್ತು. ಈ ಅಂಬೆಗಲತ್ತು ಓಡಾಡ್ತಿರ್ತಾವಲ್ಲ, ಅವು ಎಷ್ಟು ತಿಂಗಳದಿರ್ತಾವೆ. ಅಂಬೆಗಲತ್ತಿ ಹೊಟ್ಟೆ ಹೇಳ್ಕೊತಂದು ಓಡಾಡ್ತಿರ್ತಾವಲ್ಲ, ಅವು ಎಷ್ಟು ತಿಂಗಳದಿರ್ತಾವೆ. ಒಂದು 3-4 ತಿಂಗಳದಿರಬೇಕು, ಇರಂಗಿಲ್ಲ, ಏಟ್ರದಿರ್ತಾವೆ. ಹೊಟ್ಟೆ ಎಳ್ಯಾಕ ಕೂಸ್ಕೊಳ್ರಿ, ಎಷ್ಟು ತಿಂಗಳದಾಗ ಹೊಟ್ಟೆ ಎಳಿತಾವೆ? 1 ವರ್ಷಕ್ಕೆ. ನೀವು ಕೂಸುಗಳಾರ ನೋಡಿರಿ ಇಲ್ಲಿ ಊರಾಗ? ಹೊಟ್ಟೆ ಎಷ್ಟು ತಿಂಗಳಿಗೆ ಎಳಿತಾವ? ಅದು ಹೊಟ್ಟೆ ಎಳೆ ಕೂಸ. ಪಾಪ ಅದಕ್ಕೆಲ್ಲ ಮೈಗೆ ತೊಳೆದು ಎಲ್ಲ ಚಂದ ಮಾಡಿ ಏನ್ರಿ, ಅದಕ್ಕೂ ಶೃಂಗಾರ ಮಾಡಿ ತಾನು ಎಂದ ಮಡಿ ಬಟ್ಟೆ ಉಟ್ಕೊಂಡು ದೇವ್ರ ಪೂಜೆ ಗಿದೆ ಎಲ್ಲ ಮಾಡಿ ಹೆಣ್ಣು ಮಗಳು ಏನು ಮಾಡಕತ್ತಾಳ ತಗೊಂಡೆ ಕೇಳಿದ್ರೆ ಮನೆಯಾಗಿಂದ ರೊಟ್ಟಿ ಮಾಡಕತ್ತಾಳ, ಅಡುಗೆ ಮಾಡಕತ್ತಾಳ. ಅವಾಗೆಲ್ಲ ಈಗ ನಂಗೆಂದ ಗ್ಯಾಸಿನ ಒಲೆ ಇದ್ದಿದ್ದಿಲ್ಲ ಏನ್ರಿ. ಅವಾಗಿನ ದಿನಮಾನದೊಳಗೆ ಏನ್ರಿ, ಮಹಾಭಾರತದ ಕಾಲದೊಳಗಂದ ಈ ರೀತಿಯಾಗಂದ ಕುಂಬಾರಿಂದ ಒಲಿ ಮಾಡ್ದಂಗೆಂದ ಮಾಡ್ತಿದ್ದಿಲ್ಲ. ಅವಾಗ ಕೆಸರಿನ ಮುದ್ದಿನಿಂದ ದೊಡ್ಡ ಹಂಚ, ದೊಡ್ಡ ಒಲಿ. ಅವಾಗ ಏನ್ರಿ ಪಾಪ ಹಂಚಿಟ್ಟಂದ ರೊಟ್ಟಿ ಮಾಡಕತ್ತಾಳ. ಗಂಡ ಆಕೆ ರೊಟ್ಟಿ ಮಾಡೋದ್ರಾಗನೆ ಗಂಡ ಹೊಲದಿಂದ ಮನೆಗೆ ಬಂದ, ಎತ್ತುಗಳು ಹೊಡ್ಕೊಂಡು. ಯಾವಾಗಿಂದ ಮನೆಗೆ ಬಂದ ಪಾಪಕ್ಕೆ ಅಂದ್ಲು, ಯಾಕ್ರಿ ಇಡ್ ಜಲ್ದಿ ಬಂದಿರಿ? ದಿನ ಅಂದ ಏನ್ರಿ 10-11 ಗಂಟೆಗಿಂದ ಬರವ, ಅವತ್ತು ತಿರುಗಿಂದ 7 ಗಂಟೆಗೆ ಮನೆಗೆ ಬಂದುಬಿಟ್ಟಾನ. ಅವಾಗ ಹೆಂಡತಿಗೆ ಹೇಳದ, ಯಾಕೋ ಇವತ್ತು ನನ್ನ ತಲೆ ನೋಯ್ಲಕತ್ತದ, ಹೊಲ್ದಾಗ ಒಂದಿಷ್ಟಂದ ಉಲ್ಟಿ ಆಯಿತು, ತಲೆ ಅಂದ್ರೆ ತಲೆ ನೋಯ್ಲಕತ್ತದ, ಅದಕ್ಕೆ ಇವತ್ತು ಯಾಕೋ ನನಗೆ ನೇಲಿ ಹೊಡ್ಲಿಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಾನು ತಿರುಗಿ ಬಂದೀನಿ ಎತ್ತಿಕೊಂಡಂದ. ಚಲೋ ಮಾಡಿರಿ ಬರ್ರಿ ಎತ್ತಿಕೊಂಡಂದು. ಯಾವಾಗಂದ ಒಲೆ ಮೇಗಿನ ಹಂಸ ಹಿಂಗೆ ಅಲ್ಲೇ ಎತ್ತಿಟ್ಟಾಳ. ಅದು ರೊಟ್ಟಿಗೆ ನೀರು ಹಚ್ಚಿರ್ತಾರಲ್ಲ ಏನ್ರಿ, ರೊಟ್ಟಿಗೆ ನೀರು ಹಚ್ಚೋಕೆಂದ ಒಂದು ನೀರು ಇಟ್ಟಿರ್ತಾರಲ್ಲ, ಅದ್ರಾಗೆ ಒಂದು ಇಟ್ಟಂದ ಕೈ ತೊಗೊಂಡ್ಲು, ಒಲಿ ಬಿಟ್ಟಂದ ಒಂದು ಸ್ವಲ್ಪ ದೂರ ಸರಲು, ಇಲ್ಲಿ ಬರೀಲಿ ನಾ ತಲೆ ಒತ್ತೀನಿ ಬರ್ರಿ ಎತ್ತಿಕೊಂಡನು. ಪಾಪ ಗಂಡನ ತಲೆ ಅಂತಕ್ಕಂಥ ತೊಡೆ ಮೇಗಿಂದ ಇಟ್ಕೊಂಡು ಆ ಗಂಡನ ತಲೆ ಒತ್ತಲಕತ್ತಾಳ. ಯಾವಾಗಿನ ಗಂಡನ ತಲೆ ಒತ್ತುವಂಥ ಪ್ರಸಂಗದೊಳಗೆ ಅವನಿಗೇನೋ ಒಂದು ಆನಂದ ಅನಿಸಿ ಪಾಪ ಹೊಲ್ದಾಗಿಟ್ಟು ಉಲ್ಟಿ ಇಟ್ಟು ಮಾಡ್ಕೊಂಡಿದ್ದ. ತಲೆ ಅಂದ್ರೆ ತಲೆ ಹೊಡಿಯಕತ್ತಿತ್ತು. ಅವಾಗ ಹೆಂಡತಿ ಯಾವಾಗಿಂದ ತಲೆ ಒತ್ತಲಕತ್ತಲ್ಲ, ಆಕೆ ತಲೆ ಹೆಂಗೆ ಒತ್ತಾಳ ಹಂಗಂಗೆ ಅವನಿಗೆ ಪಾಪ ನಿದ್ದೆ ಎತ್ತಿ ಬಿಡ್ತಲ್ಲೇ. ಕಲ್ಪನೆ ಇರಲಿ. ಯಾವಾಗಿಂದ ನಿದ್ದೆ ಎತ್ತಿ ಬಿಡ್ತು, ಯಾವಾಗಿಂದ ನಿದ್ದೆ ಎತ್ತು ಪಾಪಕ್ಕೆ ತಲೆ ಒತ್ತದು ಬಿಟ್ಟಿಲ್ಲ. ಈಗ ನಿದ್ದೆ ಎತ್ತದ ತಂದು ಗಂಡನ ತಲೆ ತೆಗೆದು ಕೆಳಗಿಟ್ಟಿಲ್ಲ. ಗಂಡನ ತಲೆ ಅಂದ ಆಕಿನ ತೊಡಿ ಮೇಲೆ ಅದ, ಆಕೆ ತಲೆ ಹಂಗೆ ಒತ್ತಲಿಕ್ಕತ್ತಾಳ. ಅವನಿಗಂದ ಜೋರು ನಿದ್ದೆ ಎತ್ತದ. ಆ ಟಣದ್ರಾಗ ಅಲ್ಲಿ ಏನಾಗ್ಯದ ತಗೊಂಡು ಕೇಳಿದ್ರ ಅದು ಏನು ಕೂಸಿಗೇನು ಬಿಟ್ಟಿಲ್ಲಲ್ಲ ಆಡ್ಲಕ್ಕ, ಆ ಕೂಸ ಹೊಟ್ಟಿಗೆ ಎಳ್ಕೋತ ಒಲೆ ಕಡೆ ಬತ್ತು. ಒಲೆಗಿಂದ ನಿಗಿ ಸುಡ್ತಕ್ಕಂಥ ಬೆಂಕಿ ಏನಿತ್ತಲ್ಲ, ಅದನ್ನ ನೋಡಿ ಏನೋ ಅಡ್ಗೆ ಸಾಮಾನ್ಯ ತಗೊಂಡ ಕೂಸ ಏನ್ರಿ ಹೊಟ್ಟಿ ಎಳ್ಕೊಂತ ಎಲ್ಲಿಗೆ ಬರ್ತದ ತಗೊಂಡು ಕೇಳಿದ್ರೆ ಅದು ಒಲಿ ಹತ್ತಿರದಿಂದ ಬತ್ತು. ಯಾವಾಗಿಂದ ಒಲಿ ಹತ್ತಿರದಿಂದ ಬತ್ತು, ಈಗ ನೋಡ್ಲಕತ್ತಾಳೆ. ಅಯ್ಯೋ ನನ್ನ ಕೂಸಿಂದ ಒಲಿ ಕಡೆಯಿಂದ ಹೋಲಕತ್ತದಲ್ಲ, ಎಲ್ಲರಿದು ಒಲೆಗಿಂದ ಬೆಂಕಿ ಕೈಗೆ ಹಿಡಿದಿತ್ತ ತಿಳ್ಕೊಂಡು ಈ ಮನಸ್ಸಿನಾಗ ಅಂತಾಳ ಕರೆ ಜೋರಾಗಿ ಚೀರಿ, ಏ ಮಗ ಆ ಕಡೆ ಹೋಗ್ಬೇಡ ತಗೊಂಡ ಅನ್ಬೇಕಂತಾಳ. ಒಂದು ವೇಳೆ ಗಂಡನ ನಿದ್ದೆ ಹತ್ರಕ್ಕ, ಒಂದು ವೇಳೆ ಕೂಸ ಏನ್ರಿ ಆ ಕೂಸಿಂದ ಒಲಿ ಕಡೆನೇ ಹೋಯ್ತು ತಕೊಂಡಂದ್ರ ಗಂಡನ ತಲೆಯಿಂದ ತೆಗೆದು ನಾ ಹೋಗಿ ಅಂದ ಕೂಸಿನ ಎತ್ಕೋಬೇಕಂತ ತಿಳ್ಕೊಂಡಂದ್ರ ನನ್ನ ಗಂಡನ ನಿದ್ದೆ ಕೆಡ್ತು ಅಂತಂದ್ರ ನನ್ನ ಪತಿವ್ರತ ಧರ್ಮ ಹಾಳಾಕ್ಕದ ಅಂತ ನೋಡ್. ಒಂದ್ ವೇಳೆ ನಾನು ಗಂಡನ ನಿದ್ದೆ ಕೆಡಿಸ್ಬಿಟ್ನೆ ತಿಳ್ಕೊಂಡಂದ್ರೆ ನನ್ನ ಪತಿವ್ರತ ಧರ್ಮ ಅಂತಕ್ಕಂಥ ಹಾಳಾಕ್ಕದೆ.
ಯಾವಾಗಿಂದ ಕೂಸ ಹೋಗುವುದನ್ನು ನೋಡ್ಲಿಕ್ಕತ್ತಾಳ. ಅದು ಆಡ್ಕೊತ ಹೋಗಿ ಎಲ್ಲಿಗೆ ಹೋಗ್ಯದ ಕೂಡ ಕೇಳಿದ್ರ ಅದು ಏನು ದೊಡ್ಡ ಒಲಿ ಇದ್ವಲ್ಲ, ಒಲಿ ಮ್ಯಾಲ ಹೋಗಿ ಕೂತದ. ಏನ್ರಿ, ಒಲಿ ಮ್ಯಾಲೆ ಹೋಗಿ ಕುಂತಾರ. ಯಾವಾಗಿಂದ ಒಲಿ ಮ್ಯಾಲಿಂದ ಹೋಗಿ ಕುಂತದ, ಇದನ್ನೆಲ್ಲ ಕಣ್ಣಾರಿ ನೋಡಕತ್ತಾಳ. ಮನಸ್ಸಿನಾಗಂತಾಳ, ಅಯ್ಯೋ ನನ್ನ ಕೂಸಿಂದ ಬೆಂಕಿ ಕಡೆಯಿಂದ ಹೋಲಕತ್ತದಲ್ಲ, ಒಲಿ ಮ್ಯಾಗಿಂದ ಹೋಗಿ ಕೂತಲ್ಲ, ಇದು ಏನು ಮಾಡ್ತದೆ ಏನೋ ತಿಳ್ಕೊಂಡು ಅಂತಾಳ. ಮನಸ್ಸಿನಾಗಂತಾಳ. ಖರೆ ಅಪ್ಪಿತಪ್ಪಿ ಅಂದ ಗಂಡಗಿಂದ ಎಬ್ಬಿಸಿ ಹೋಗಿಂದ ಕೂಸಿನಿಂದ ತಗೊಂಡು ಎತ್ತಿಕೊಂಡಂದ್ರ ನನ್ನ ಪತಿವೃತ್ತ ಧರ್ಮ ಹಾಳಾಕದಲ್ಲ, ಯಾಕೆ ನನ್ನ ಮಗನೇ ಸತ್ರ ಸಾಯವಲ್ನಕ್ಕ ಏನ್ರಿ, ನಾನು ನನ್ನ ಗಂಡ ಇಟ್ಟು ಪ್ರೀತಿಯಿಂದ ಇದ್ದೇವ ತಿಳ್ಕೊಂಡಂದ್ರ ಇಂಥ 10 ಮಕ್ಕಳನ್ನ ಹಡಿಬೋದು, ಯಾಕೆ ಅದೊಂದು ಮಗ ಸತ್ರ ಸಾಯಲಕ್ಕಂದು ಆ ಕೂಸಿನ ನೋಡ್ಕೊತೇನೆ. ಹಂಗೆ ಕುಂತ್ಲು. ಹೋಗಿಂದ ಕೂಸಿನಿಂದ ಎಬ್ಬಿಸ್ಲಿಲ್ಲ. ಯಾವಾಗಿಂದ ಕೂಸಿನಿಂದ ತಗೊಳ್ಳಿಲ್ಲ, ಗಂಡನಿಂದ ಎಬ್ಬಿಸ್ಲಿಲ್ಲ. ಯಾವಾಗ ಆ ಕೂಸಿನ ನೋಡ್ಕೋತ ಸುಮ್ಮ ಕುಂತಾಳೆ. ಹಿಂಗೆ ಅದು ಕೂಸಿ ಏನು ಮಾಡ್ತು, ಒಳಗೇನ ಬೆಂಕಿ ಇತ್ತಲ್ಲ, ಆ ಬೆಂಕಿ ಹಿಂಗೆ ನಿಗಿ ಸುಡ್ತಕ್ಕಂಥ ಬೆಂಕಿ ಇತ್ತು. ಅದನ್ನು ಕೆಂಪಗಂದ ಕಂಡು ಕೊಳ್ಳೇನ ಆ ಒಲೆ ಮೇಲೆ ಕುಂತು ಬಗ್ಗಿ ಆ ಬೆಂಕಿ ಹಿಂಗೆ ತಗೋಬೇಕಂತೇಳಿ ಹೋಗೋದ್ರಾಗ ತಲೆ ತೆಳಕು ಮಾಡಿ ಬೆಂಕಿಗೆ ಬಿದ್ದು ಬಿಡ್ತು ಕೂಸು. ಯಾವಾಗಿಂದ ತಲೆ ತೆಳಕು ಮಾಡಿ ಅಂದ್ರೆ ಬೆಂಕಿಯಾಗಿಂದ ಕೂಸು ಬಿತ್ತು, ಅವಾಗಿಂದ ಇದನ್ನು ನೋಡಂದ ಅಕ್ಕಿ ಕಣ್ಣು ಮುಚ್ಚಿಬಿಟ್ಲು. ಯಾವಾಗಿಂದ ತಲೆ ತೆಳಕು ಮಾಡಿ ಬೆಂಕಿಯಾಗಿನ ಕೂಸು ಬಿತ್ತಲ್ಲ, ಯಾವಾಗ ಈ ಹೆಣ್ಣು ಮಗಳನ್ನ ಕಣ್ಣು ಮುಚ್ಚಿಬಿಟ್ಲು. ಯಾವಾಗಿಂದ ಕಣ್ಣು ಮುಚ್ಚಲು ಸ್ವಲ್ಪ ಹೊತ್ತು ಬಿಟ್ಟು ಯಾವಾಗಿಂದ ಕಣ್ಣು ತೆಗೆದು ನೋಡ್ತಾಳ, ಆ ಕೂಸು ಏನ್ರಿ ಆಗಿತ್ತೆ ಅನ್ನೋ ತಗೊಂಡು ಕೇಳಿದ್ರ ಅವಳಲ್ಲಿರ್ತಕ್ಕಂಥ ಪತಿವೃತ್ತ ಧರ್ಮ ಅದು ಬೆಂಕಿ ಇರ್ತಕ್ಕಂಥ ಹೋಗಿ ಗುಲಾಬಿ ಹೂವಾಗಿ ಹೂವಿನ ಜೊತೆಯೊಳಗಿಂದ ಆ ಕೂಸ ಆ ಹೂವಿನಾಗಿಂದ ಬಿದ್ದು ಆಟ ಆಡಕತ್ತಿತ್ತು. ನೋಡ್ರಿ ಅವ್ರ ಮನಸ್ಸು ಹೆಂಗಿರ್ಬೇಕ್ರಿ. ಅದಕ್ಕಾಗಿ ನಂತರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷವಂಗೆ